ಮಾಡ್ತೀವಿ ಅಂದ್ರೆ ಇಲ್ಲಿವರೆಗೆ MLA ಗಳು ದುಡ್ಡು ಕೇಳ್ತಾ ಇದ್ರೆ ಅಧಿಕಾರಿಗಳು ಕೂಡ ದುಡ್ಡು ಕೇಳ್ತಾ ಇಲ್ಲ. MLA ಗಳು ಕೇಳ್ತಾ ಇದ್ರು ಏನಪ್ಪ 40% ಬಿಜೆಪಿಯಲ್ಲ ಕಾಂಗ್ರೆಸ್ನಲ್ಲೂ ಇದೆ ಅಂತ ಆರೋಪ ಮಾಡಿದ್ದಾರೆ. ಆ ಥರ ಇದ್ದರೆ ನಾಗಮೋಹನ್ ದಾಸ್ ಒಂದು ಕಮಿಷನ್ ಮಾಡಿದ್ದೀವಿ, ದಾಖಲಾತಿಗಳಿದ್ರು ಕೊಡಲಿ ಅವರು ತಗೊಂಡು. ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ದೀವಿ. 40% ಭ್ರಷ್ಟಾಚಾರದ ಬಗ್ಗೆ ಹಿಂದೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ನಾಗಮೋಹನ್ ದಾಸ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೀವಿ. ಅವ್ರು ಏನು ಹೇಳಿರೋದು ಅಧಿಕಾರಿಗಳು ಕೇಳ್ತಾವ್ರೆ ಈಗ ಅಂತ ಅಲ್ವಾ? ಇದ್ರೆ ಯಾರು ಅಧಿಕಾರಿಗಳು ಕೇಳ್ತಾರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲಿ ಅಲ್ವೇನಯ್ಯ? ಕಮಿಷನ್ ಅಪಾಯಿಂಟ್ ಮಾಡಿದ್ದೀವಲ್ಲ ಒಂದು ಕೊಡ್ಲಿ ಹೋಗಿ. ಅನುದಾನದ ವಿಚಾರದಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಕೇರಳದವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಇದ್ದಾರೆ. ತಾವು ಕೂಡ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ತಾವು ಏನಾದರೂ ಆಲೋಚನೆ ಇದೆಯಾ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತೇಳಿ? ನಾವು ಆ ಥರ ಆಲೋಚನೆ ಮಾಡಿಲ್ಲ. ಬಟ್ ಅನ್ಯಾಯ ಆಗಿರೋದು ನಿಜ. ಬಿಕಾಸ್ ನಾವು 100 ರೂಪಾಯಿ ತೆರಿಗೆ ವಸೂಲು ಮಾಡಿಕೊಟ್ರೆ ಕೇಂದ್ರ ಸರ್ಕಾರಕ್ಕೆ, ನಮಗೆ ಬರ್ತಕ್ಕಂಥದ್ದು 12ರಿಂದ 13 ರೂಪಾಯಿ ಮಾತ್ರ. ಅದು ಬರೀರಿ ದಯಮಾಡಿ. 100 ರೂಪಾಯಿನಲ್ಲಿ ನಮಗೆ ಬರೋದು 13 ರೂಪಾಯಿ ಮಾತ್ರ. ಇನ್ನು ಉಳಿದದ್ದು 87-88 ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಇದೇ ನರೇಂದ್ರ ಮೋದಿಯವರು ಹೇಳಿದ್ರು, ಗುಜರಾತ್ ಮುಖ್ಯಮಂತ್ರಿ ಆಗಿರುವಾಗ ತೆರಿಗೆ ನಮ್ಮ ರಾಜ್ಯದಿಂದ ವಸೂಲು ಮಾಡ್ತೀವಿ, ನೀವು ತೆರಿಗೆನೇ ವಸೂಲು ಮಾಡಿಬಿಡಿ ನಮ್ಮ ರಾಜ್ಯದ್ದು ಅಂತ. ಯಾರು ಹೇಳಿದ್ದು? ಮಿಸ್ಟರ್ ಮೋದಿ. ಯಾವಾಗ? ಮುಖ್ಯಮಂತ್ರಿ ಆಗಿರುವಾಗ. ಈಗೇನು ಹೇಳ್ತಾರೆ? ದೇಶ ವಿಭಜನೆ ಮಾಡಕ್ಕೆ ಹೊರಟವ್ರೆ ಅಂತ. ಆಗೇನಂತ ಕರಿಬೇಕು? ಆಗ ಈಗ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲಪ್ಪ, ನಮ್ಮ ತೆರಿಗೆ ನಮ್ಮ ಪಾಲ್ ಕೇಳಿದ್ರೆ ದೇಶ ವಿಭಜನೆ ಮಾಡಕ್ಕೆ ಹೊರಟವ್ರೆ ಅಂತ ಹೇಳ್ತಾರಲ್ಲ. ಈಗ ಆಗ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಕರಿಬೇಕು? ಅದಕ್ಕೆ ದೇಶ ವಿಭಜನೆ ಮಾಡಕ್ಕೆ ಹೋಗಿದ್ದವ್ರು ಯಾರು? ನರೇಂದ್ರ ಮೋದಿ ಅವರಲ್ವಾ? ಬರೀರಿ ಅದನ್ನು. Somewhere Karnataka has set a precedence. Somewhere Karnataka has set a precedence for other states to demand their taxes. No, it is not question of demanding taxes. We are demanding to get back our share. Please rectify it. In order to get back our share, see, we are getting only 41% in the 15th Finance Commission. In 14th Finance Commission, 42%. That means to say, it has been reduced from 4.71 to 3.64 from 14th Finance Commission to 15th Finance Commission. Thereby, from 2017-18 till today, the government of Karnataka lost about 1,87,000 crores. Is it not an injustice? ನಿಮಗೆಲ್ಲ ಕೋಪ ಬರಲ್ವಾ ಕರ್ನಾಟಕದವರಾಗಿ, ಕನ್ನಡಿಗರಾಗಿ? ನಿಯರ್ಲಿ ಬಿಕಾಸ್ ನೀವು ಎಲ್ಲ ಪ್ರಶ್ನವ್ರು ಆಗ್ಬಿಟ್ಟ ತಕ್ಷಣ ಸತ್ಯ ಬರೀದವ್ರೆ ಏನು ಮಾಡೋದು? ಪರಿಸ್ಥಿತಿ ಅಪ್ಪರ್ ಭದ್ರ. ಈಗ ಮೇಡಮ್ ಇವಳು ಅಂತ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ದಾರೆ. ಬಜೆಟ್ನಲ್ಲಿ ಏನಂತ ಹೇಳಿದ್ದಾರೆ ಗೊತ್ತಾ ನಿಮಗೆ? ಬಜೆಟ್ನಲ್ಲಿ ಏನು ಹೇಳಿರೋದು? 23-24 ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀವಿ. 5,300 ಕೋಟಿ ಈ ಮಾರ್ಚ್ ಒಳಗಡೆ 5,300 ಕೋಟಿ ಕೊಡ್ತೀವಿ ಹೇಳಿದ್ಮೇಲೆ ಬಜೆಟ್ನಲ್ಲಿ ಹೇಳಿರೋದು. ಇಟ್ ಇಸ್ ನಾಟ್ ಜಸ್ಟ್ ಎ ಸ್ಟೇಟ್ಮೆಂಟ್ ಎಲ್ಸ್ವೇರ್. It is a commitment made in our budget speech for the year 2023-24. 5,300 ಕೋಟಿ ಕೊಡ್ತೀವಿ ಅಂದಮೇಲೆ 1 ರೂಪಾಯಿನೂ ಕೊಡ್ಲಿಲ್ವಲ್ಲ?
ಇವತ್ತಿನವರಿಗೆ ಅಪ್ಪರ್ ಬ್ರಿಡ್ಜ್ ಪ್ರಾಜೆಕ್ಟ್ಗೆ ₹1 ಕೊಟ್ಟಿಲ್ಲ. ನಾವು ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ 2,435 ಕೋಟಿ ಖರ್ಚು ಮಾಡಿದ್ದೀವಿ. ಸಾರಿ 8,000 ಖರ್ಚಾಗಿದೆ. ಅದ್ರಲ್ಲಿ 6,000 ನಾವು ಖರ್ಚು ಮಾಡಿದ್ದೀವಿ. 8,000 ಖರ್ಚಾಗಿದೆ, ಅದರಲ್ಲಿ 6,000 ಕೋಟಿ ನಾವು ಖರ್ಚು ಮಾಡಿದ್ದೀವಿ. ಸರ್ ಅವ್ರೇನ್ ಹೇಳ್ತಾರೆ ಅಂದ್ರೆ ನೀವು ಬಂದು ಕೇಳಿಲ್ಲ ಅಂತ ಹೇಳ್ತಿದ್ದಾರೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ವಿಷಯದಲ್ಲಿ. ಸ್ಟೇಟ್ ಗೌರ್ಮೆಂಟ್ ಕೇಳಿದ್ರಿ. ಡಿ.ಕೆ. ಶಿವಕುಮಾರ್ ಹೋಗಿ ಕೇಳಿದಾಗಲ್ವಾ? ಡಿಡ್ ಯು ಫಾಲೋ ಮೀ? ನಾನು ಕೇಳಿದ್ದೀನಿ ನೀರಾವರಿ ಮಂತ್ರಿಗಳಿಗೆ. ನಿರ್ಮಲಾ ಸೀತಾರಾಮನ್ನ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ದಾರೆ, ಮತ್ತೆ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿದ್ದಾರೆ, ಒತ್ತಾಯ ಮಾಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ಕೇಳಿದ್ರೆ ಕೊಡಬೇಕು ಅಂತ ಇಲ್ಲಿದೆ. ಆಯ್ತು, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್. ಬಜೆಟ್ನಲ್ಲಿ ಹೇಳಿದ್ಮೇಲೆ ಕೊಡಬೇಕೋ ಬೇಡ? ಅಂಡ್ ಶಿ ಈಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಆಸ್ ಎ ರಾಜ್ಯಸಭಾ ಮೆಂಬರ್. ಶಿ ಈಸ್ ಫ್ರಮ್ ಕರ್ನಾಟಕ ಟು ಡೆಲ್ಲಿ ರಾಜ್ಯಸಭಾ. ಗೊತ್ತಾಯ್ತಾ ನಿಮಗೆ? ಮತ್ತೆ ಅವ್ರ ಜವಾಬ್ದಾರಿ ಅಲ್ವಾ? ಕರ್ನಾಟಕ ರೆಪ್ರೆಸೆಂಟ್ ಮಾಡಿ 5,300 ಕೋಟಿ ಹೇಳಿ ಕೊಡಲಿಲ್ಲ ಅಂತಂದ್ರೆ ಅದಾಯ್ತಾ? ಅದ್ರ ಮೇಲೆ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ರು 15 ಫೈನಾನ್ಸ್ ಕಮಿಷನ್ ಅವರು. ಒಂದು 5,495 ಕೋಟಿ, ಇನ್ನೊಂದು 6,000 ಕೋಟಿ. ಬೋತ್ ಪುಟ್ ಟುಗೆದರ್ 11,495 ಕೋಟಿ. 11,495 ಕೋಟಿ. ಇವತ್ತು ₹1 ಇಲ್ಲ. ರಿಜೆಕ್ಟ್ ಮಾಡಿಬಿಟ್ರು ಮಿಸಸ್ ನಿರ್ಮಲಾ ಸೀತಾರಾಮನ್. ಈಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್? ಆಮೇಲೆ ಬಸವರಾಜ ಬೊಮ್ಮಾಯಿ ಅವ್ರ ಬಜೆಟ್ ಮಂಡಿಸಿದ್ರು ಫೆಬ್ರವರಿ ತಿಂಗಳಲ್ಲಿ 23-24. ಅದರಲ್ಲಿ ಹೇಳಿದ್ದಾರೆ, ಮತ್ತೆ ರೀಟ್ರೇಟ್ ಮಾಡಿದ್ದಾರೆ, ಕೇಂದ್ರದಿಂದ 5,300 ಕೋಟಿ ರೂಪಾಯಿ ಬರುತ್ತದೆ. ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಬಜೆಟ್ನಲ್ಲಿ. ಆಮೇಲೆ ಇದನ್ನ ರಾಷ್ಟ್ರೀಯ ಯೋಜನೆ ಅಂತ ಡಿಕ್ಲೇರ್ ಮಾಡ್ತೀವಿ. ಎಂತದ ಹೇಳಿ? ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡ್ತೀವಿ. ಮಾಡಿದ್ರ? ಹೇಳಪ್ಪ ನೀನೆ ತಮ್ಮ. ಮತ್ತೆ ನಿಮಗೆಲ್ಲ ಕೋಪ ಬರದಿದ್ರೆ ಹೆಂಗೆ ಹೇಳೋದು? ಕನ್ನಡಿಗರಾಗಿ ನೀವು ಕೋಪ ಬರ್ಬೇಕು ಕೇಂದ್ರ ಸರ್ಕಾರದ ಮೇಲೆ. ನಿಮ್ ಜಿಲ್ಲೆ ಪ್ರಾಜೆಕ್ಟ್ ಈಶ್ವರಪ್ಪನವರು ದೇಶ ವಿಭಜನೆ ಮಾಡೋ ಹೇಳಿಕೆಯನ್ನು ಕೊಡೋರ್ನ ನಾನು ಹೇಳಿದ ಬರೀ ಮೊದಲು ಇದನ್ನ ಅಂತಂದ್ರೆ ಈಶ್ವರಪ್ಪನ ಕೊಟ್ಟದ ಆಲೆ ಕೊಲ್ಬೇಕು ಅನ್ನೋ ಗುಂಡಿಕ್ಕಿ ಕೊಲ್ಬೇಕು ಅಂತ ಕಾನೂನು ಜಾರಿ ಮಾಡಬೇಕು ಅಂತ ಈಶ್ವರಪ್ಪನವ್ರಿಗೆ ಕಡಿ ಬಡಿ ತರಿ ಇದು ಬಿಟ್ಟು ಇನ್ನೇನು ಭಾಷೆ ಗೊತ್ತೇ ಇಲ್ಲ. ಅವ್ರ ಮೇಲೆ ಕ್ರಮ ತಗೋತೀವಿ. ಸರ್ IPS ಆಫೀಸರ್ ಪ್ರತಾಪ್ ರೆಡ್ಡಿ ಅವರು ಸರ್ ರಾಜೀನಾಮೆಗೆ ಮುಂದಾಗಿದ್ದಾರೆ ಸರ್. ಕಡಿ ಬಡಿ ಕೊಲ್ಲು ಕತ್ತರಿಸು ಈ ಭಾಷೆ ಬಿಟ್ರೆ ಇನ್ನೇನು ಬರ್ತದೆ ಬಿಜೆಪಿ ಅವರಿಗೆ? ಬಿಕಾಸ್ ನನಗೆ RSS ನಲ್ಲಿ ಟ್ರೈನಿಂಗ್ ಆಗಿದೆ ಅಂತಾರೆ. ಯಾರು ಇದೇನ ಟ್ರೈನಿಂಗ್ ಆಗಿರೋದು? ತರಿ ಕಡಿ ತರಿ ಬಡಿ ಇದೇನಾ? ನೋಡೋಣ, ಲೀಗಲ್ ಆಗಿ ಯೋಚನೆ ಮಾಡೋಣ. ಈಗ DK ಸುರೇಶ್ಗೆ ಗುಂಡಿ ಕೊಲ್ಲಿ ಅಂತ ಹೇಳ್ತಾರೆ. ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಹೇಳೋ ಭಾಷೆನ ಹೇಳ್ರಿ, ನೀವೇ ಹೇಳ್ರಿ. ಇವನ್ನೆಲ್ಲ ರಾಜಕೀಯ ಧುರೀಣರು ಅಂತ ಕರಿಬೇಕಾ? RSS ನಲ್ಲಿ ಇದೇನ ಟ್ರೈನಿಂಗ್ ತಗೊಂಡಿರೋದು?